ಅಪ್ಪ ಮಗನ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಸಿಗಲ್ಲ. ಪ್ರಿಯಾಂಕ ಖರ್ಗೆ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಅಪ್ಪ ಮಗ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಸಿಗೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಅಪ್ಪ ಮಕ್ಕಳ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಸಿಗೋದಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ವಿಪಕ್ಷ ನಾಯಕ ಪ್ರಿಯಾಂಕ ಖರ್ಗೆ ವಿರುದ್ಧ ಮಾತನಾಡ್ತಾ ಇರುವಂಥದ್ದು, ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅವರ ಪಕ್ಷದಲ್ಲಿ ಹೆಗ್ಗಣ ಕೊಳೆತು ನಾರ್ತಾ ಇದೆ. ನೋಡಿ ಮಾತನಾಡ್ತಾ ಇದೆ, ಎಂಥ ಮಾತು, ಹೆಗ್ಗಣ ಕೊಳೆತು ನಾರ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರೋ ಅವರ ತಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ಮೊದಲು ಮಾತು ಹೇಳ್ತಾ ಇದ್ದಾರೆ. RSS ಸಂಘಟನೆ ಬಗ್ಗೆ ಅಥವಾ ಸಂಘಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಏನು ಪ್ರಶ್ನೆ ಮಾಡ್ತಾ ಇದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಿಲ್ಲ, ಉತ್ತರ ಸಿಗೋದಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ನಾವು ಅವರಿಬ್ಬರ ಪ್ರಶ್ನೆಗೆ ಉತ್ತರಿಸಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ತಂದೆ ಮಕ್ಕಳು ಇಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬಳಿ ಉತ್ತರ ಇಲ್ಲ. RSS ಸಂಘಕ್ಕೆ ಎಲ್ಲಿಂದ ಹಣ ಬರುತ್ತೆ, ಹೇಗೆಲ್ಲ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ನಾವು ಅದಕ್ಕೆ ಉತ್ತರ ಹೇಳಲ್ಲ, ಉತ್ತರ ಸಿಗೋದೂ ಇಲ್ಲ. ನಿಮಗೆ ಯಾಕೆ ಸಿಗಲ್ಲ ಅಂತ ಹೇಳ್ತಿದ್ರೆ ಆರ್ ಅಶೋಕ್ ಗೊತ್ತಿಲ್ಲ, ಅದು ಹೇಳ್ತಾ ಇದ್ದಾರೆ. ನಿಮ್ಮಲ್ಲೇ ಸಾಕಷ್ಟು ಸಮಸ್ಯೆ ಇದೆ, ಅದನ್ನು ಫಸ್ಟ್ ನೋಡ್ಕೊಳ್ಳಿ ನೀವು ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಪ್ರಿಯಾಂಕ ಖರ್ಗೆ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅವರ ಪಕ್ಷದಲ್ಲಿನೇ ಹೆಗ್ಗಣ ಸತ್ತು ಕೊಳೆತು ನಾರ್ತಾ ಇದೆ ಅಂದರೆ ನೋಡಿ, ಸಮಸ್ಯೆ ನಿಮ್ಮಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಅಷ್ಟೇ. ನಿಮ್ಮಲ್ಲೇ ಏನು ಸೀಟಿಗಾಗಿ ಗುದ್ದಾಟ ಕಾದಾಟ, ಕೆಲವೊಂದು ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರಗಳೇನಿದೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿ. ನಮ್ಮ ಬಗ್ಗೆ ಯಾಕೆ, ಅವರ ತಟ್ಟೆಯನ್ನು ಅವರು ಸ್ವಚ್ಛ ಮಾಡಿಕೊಳ್ಳಲಿ ಮೊದಲು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇರುವಂಥದ್ದು. RSS ಸಂಘಟನೆ ಬಗ್ಗೆ, RSS ಚಟುವಟಿಕೆಗಳ ಬಗ್ಗೆ, RSS ಅನ್ನು ನಿಷೇಧ ಮಾಡುವಂತಹ ವಿಚಾರದ ಬಗ್ಗೆ ಮಾತನಾಡಿದ್ರಂತಹ ಈ ಒಂದು ಖರ್ಗೆ ಫ್ಯಾಮಿಲಿ ಅಥವಾ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ತಂದೆ ಮಕ್ಕಳು ಏನು ಮಾತನಾಡ್ತಾ ಇದ್ದಾರೆ, ಈ ಒಂದು ವಿಚಾರವಾಗಿ ಅವರ ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದೇ ಉತ್ತರಗಳು ಸಿಗೋದಿಲ್ಲ, ಉತ್ತರಿಸಿಲ್ಲ ಅಂದರೆ ಉತ್ತರ ಕೊಟ್ಟಿಲ್ಲ ಆರ್ ಅಶೋಕ್ ಈ ಒಂದು ವಿಚಾರವಾಗಿ. ಅವರಿಬ್ಬರಿಗೆ ಏನು ಪ್ರಶ್ನೆಯನ್ನು ಕೇಳಿದ್ರಿ ನೀವು ನಮಗೆ ಕೇಳಿದ್ರಿ, ನಾವು ಅದು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದಾದರೂ ಬರಲಿ, ನಿಮಗೆ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂತೆ ಕಾಣ್ತಾ ಇದೆ. RSS ಸಂಘಟನೆಗೆ ಎಲ್ಲಿಂದ ದುಡ್ಡು ಬರುತ್ತೆ, ಹೇಗೆಲ್ಲ ನಡೆಸ್ಕೊಂಡು ಹೋಗ್ತಾರೆ, ಇಷ್ಟೊಂದು ಜನ ಇದ್ದಾರೆ, ಹೆಂಗೆ ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಆ ಒಂದು ವಿಚಾರವಾಗಿ ಆರ್ ಅಶೋಕ್ ಮಾತನಾಡಿ ಹೇಳ್ತಾರೆ, ನೀವೇನು ತಂದೆ ಮಕ್ಕಳು ಇಬ್ಬರು ಇದೇ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದೀರಲ್ಲ, ಆಯಿತು ನೀವೆಷ್ಟಾದರೂ ಮಾತಾಡಲಿ, ಏನಾದರೂ ಕ್ವಶನ್ ಕೇಳಿ, ನಿಮಗೆ ಅದು ಯಾವುದು ಕೂಡ ಉತ್ತರ ಸಿಗಲ್ಲ, ನಮ್ಮ ಬಳಿಯಿಂದ ನಿಮಗೆ ಉತ್ತರ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಏನು RSSನ ಒಂದು ಪಥಸಂಚಲನ ಆಗಿತ್ತು, ಅದರಲ್ಲಿ ಆರ್ ಅಶೋಕ್ ಕೂಡ ಕಾಣಿಸ್ಕೊಂಡಿದ್ರು. ಆ ಒಂದು RSSನ ಒಂದು ವಸ್ತ್ರ ಏನಾದ್ರು ತಮ್ಮ ವಸ್ತ್ರ ಅದೆಲ್ಲವನ್ನು ಧರಿಸಿ ಆರ್ ಅಶೋಕ್ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಇವೆಲ್ಲ ಗಮನಿಸಿದಾಗ ಇವರು RSSನ ಯಾವ ರೀತಿಯಾಗಿ ಮೈಗೂಡಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. BJPಯಲ್ಲಿರುವಂತಹ ಎಲ್ಲ ನಾಯಕರು ಕೂಡ RSSನ ಒಂದು ಸಿದ್ಧಾಂತಗಳಿಗೆ ಒಳಪಟ್ಟಂಥವರು ಅನ್ನುವಂಥ ಒಂದು ಮಾತೇನಿದೆ, ಅವರು ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇತ್ತ BJP ಮತ್ತು ಕಾಂಗ್ರೆಸ್ ಇವೆರಡೂ ಕೂಡ RSS ಸಂಘಟನೆ ವಿಚಾರವಾಗಿ, ಪಥಸಂಚಲನದ ವಿಚಾರವಾಗಿ ಅದರ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವರು ಪ್ರಶ್ನೆ ಕೇಳ್ತಾರೆ, ಇವರು ಉತ್ತರ ಕೊಡಲ್ಲ ಅಂತಾರೆ, ಅದು ಹೆಂಗೋ ಗೊತ್ತಿಲ್ಲ. ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರು ಯಾವಾಗಿಂದ ಒಂದು ಪತ್ರ ಬರೆದ್ರು ಅವಾಗಿಂದ RSS ಬಗ್ಗೆ ಮಾತನಾಡೋದು ಶುರುವಾಯಿತು. ಈಗ ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ನೀವು ಕೇಳಿದಂಥ ಯಾವುದೇ ಪ್ರಶ್ನೆಗಳು ಉತ್ತರ ಸಿಗೋಲ್ಲ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರ ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ವಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ವಿ. ಅವ್ರ ಪಾರ್ಟಿಗೆ ಹೆಗ್ಗಣ ಬಿದ್ದಿರೋರು, ಅವ್ರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಕು. ಫಸ್ಟು ನಿಮ್ಮ ಪಾರ್ಟಿ ಹೆಗ್ಗಣ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರ ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ವಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ವಿ. ಅವ್ರ ಪಾರ್ಟಿಗೆ ಹೆಗ್ಗಣ ಬಿದ್ದಿರೋರು, ಅವ್ರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಕು. ಫಸ್ಟು ನಿಮ್ಮ ಪಾರ್ಟಿ ಹೆಗ್ಗಣ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರ ಇಲ್ಲ. ಅವರು ಫಸ್ಟು
ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ವಿ, ಅವ್ರ ಪಾರ್ಟಿಗೆ ಅವ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.